ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟಸ್ ಲರ್ನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಮೇಲಿನ ಸಮ್ಸನ್ನು ಕಂಟಿನ್ಯೂ ಮಾಡೋಣ. ಪ್ರಥಮ್ ಆ್ಯಂಡ್ ಚೇತನ್ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2 ಆನ್ 1/4/2017. They had a capitals of rupees 60,000 and rupees 40,000 respectively. According to their partnership deed, they are entitled to the following: interest on capital at 6% per annum, interest on drawing at 5% per annum. Chetan is allowed a salary of rupees 500 per month for the first 6 months and for the remaining period rupees 1,000 per month. Their drawings during the year: Pratham rupees 8,000 and Chetan rupees 10,000. Interest on the same rupees 400 and rupees 500 respectively. The profits for the year before making the above adjustment was rupees 24,100. Prepare P&L appropriation account for the year ending 31/3/2018. ಕ್ವಶನ್ ಏನು ಕೇಳ್ಯಾರಿ ಅವರು? ಪ್ರಥಮ್ ಮತ್ತು ಚೇತನ್ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 3:2 ಪ್ರಕಾರ ಹಂಚ್ಕೋತಾರಂತ. ಅವ್ರ ಬಿಸ್ನೆಸ್ 1/4/2017 ಸ್ಟಾರ್ಟ್ ಆಗುತ್ತಂತ. ಪ್ರಥಮ್ ಕ್ಯಾಪಿಟಲ್ ಬಂದುಬಿಟ್ಟು 60,000 ಇದೆ, ಚೇತನ್ ಅವ್ರದ್ದು 40,000 ಇದೆ. ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಪ್ರಕಾರ ಅಂತಂದ್ರೆ ಏನಾಗುತ್ತೆ, ಒಂದಿಷ್ಟು ಕಂಡೀಷನ್ಸ್ ಅಪ್ಲೈ ಆಗ್ತಾವೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% ಅಂತ ಹೇಳಿದ್ದಾರೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ ಅಂದರೆ 5% ಪರ್ ಆ್ಯನಮ್ ಇದೆ. ಚೇತನ್ ಈಸ್ ಅಲೌಡ್ ಅ ಸ್ಯಾಲರಿ ಆಫ್ 500 ಫಾರ್ ಅ ಫಸ್ಟ್ 6 ಮಂತ್ಸ್ ಅಂತ ಹೇಳಿದ್ದಾರೆ. ಸ್ಟಾರ್ಟಿಂಗದು ಮೊದಲ 6 ತಿಂಗಳು ಏನೈತಿ ಅವಂದು ಚೇತನ್ ಅವರ ಸ್ಯಾಲ್ರಿ ಏನೈತಿ ಪರ್ ಮಂತ್ 500 ಐತಿ ಫಾರ್ ಫಸ್ಟ್ 6 ಮಂತ್ಸ್. ಮೊದಲ 6 ತಿಂಗಳು ಚೇತನ್ ಅವರ ಸ್ಯಾಲರಿ 500 ರೂಪಾಯಿ ಇದೆ. ಫಾರ್ ದ ರಿಮೈನಿಂಗ್ ಪೀರಿಯಡ್ rupees 1,000 ಪರ್ ಮಂತ್. ನೆಕ್ಸ್ಟ್ 6 ತಿಂಗಳ ಸ್ಯಾಲ್ರಿ ಏನೈತೆ ಅವ್ರದ್ದು ಪರ್ ಮಂತ್ 1,000 ಕೊಟ್ಟಿದ್ದಾರೆ. ದೇರ್ ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್: ಪ್ರಥಮ್ ಅವರ ಡ್ರಾಯಿಂಗ್ಸ್ ಎಷ್ಟೈತಿ ಅಂತಂದರೆ 8,000 ರೂಪಾಯಿ ಇದೆ. ಚೇತನ್ ಅವ್ರದ್ದು 10,000 ಇದೆ. ಇಂಟ್ರೆಸ್ಟ್ ಆನ್ ದಿ ಸೇಮ್, ಅದ್ರ ಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಷ್ಟಿದೆ, ಪ್ರಥಮ್ ಅವ್ರದ್ದು 400 ರೂಪಾಯಿ ಇದೆ, ಚೇತನ್ ಅವ್ರದ್ದು 500 ರೂಪಾಯಿ ಇದೆ. ಇದನ್ನು ಕನ್ಸಿಡರ್ ಮಾಡಬೇಕು ನಾವು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರ್ತಿತ್ತಲ್ಲ, ಇದನ್ನು ಸಮ್ನಲ್ಲಿ ಕನ್ಸಿಡರ್ ಮಾಡಬೇಕು. ಆಮೇಲೆ ಏನು ಕೊಟ್ಟಿದ್ದಾರೆ, ಪ್ರಾಫಿಟ್ ಫಾರ್ ದ ಇಯರನ್ನು ಕೊಟ್ಟಿದ್ದಾರೆ. 24,100 ಇದೆ. P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018 ಅಂತ ಹಾಕಿ 2 ಸೈಡ್ ಮಾಡ್ಕೋಬೇಕು, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್ ಅಂತ ಮಾಡಬೇಕು. ಸ್ಟಾರ್ಟಿಂಗು ಈ ಕಡೆ ಬರೀಬೇಕು. ಬೈ P&L ಅಕೌಂಟ್ ಅಂತ ಬರೆದು ನೆಟ್ ಪ್ರಾಫಿಟ್ ಕೊಟ್ಟಿದ್ದಾರೆ 24,100. ಫಸ್ಟ್ ಏನೈತಿ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಟ್ 6% ಪರ್ ಆ್ಯನಮ್ ಅಂತಿದೆ. ಅದನ್ನು ಡೆಬಿಟ್ ಕಡೆ ಬರುತ್ತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೆದು ಪ್ರಥಮ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು 60,000 ಇದೆ. 60,000 ಇಂಟು 6% ಅಂದರೆ 3,600 ಆಗುತ್ತೆ. ನೆಕ್ಸ್ಟ್ ಚೇತನ್ ಅವ್ರದ್ದು ಕ್ಯಾಪಿಟಲ್ ಬಂದುಬಿಟ್ಟು 40,000 ಇದೆ. 40,000 ಇಂಟು 6% ಅಂತಂದರೆ 2,400. ಎರಡೂ ಕೂಡಿಸಿದಾಗ ಔಟರ್ ಕಾಲಮ್ 6,000 ಹಚ್ಚಬೇಕು. ನೆಕ್ಸ್ಟ್ ಏನಿದೆ, ಚೇತನ್ ಅವರ ಸ್ಯಾಲ್ರಿ ಕೊಟ್ಟಿದ್ದಾರೆ. ಚೇತನ್ಸ್ ಸ್ಯಾಲರಿ ಅಂತ ಬರೋದು ಫಾರ್ ಫಸ್ಟ್ 6 ಮಂತ್ಸ್ ಎಷ್ಟಿದೆ, 500 ಪರ್ ಮಂತ್ ಇದೆ. 500 ಪರ್ ಮಂತ್ ಇಂಟು 6 ಮಂತ್ ಮಾಡಿದಾಗ 3,000 ಬರುತ್ತೆ. ನೆಕ್ಸ್ಟ್ ಏನು ಬರೀಬೇಕು, ರಿಮೈನಿಂಗ್ 6 ಮಂತದ್ದು ಬರೀಬೇಕು. ರಿಮೈನಿಂಗ್ 6 ಮಂತ್ ಎಷ್ಟಿದೆ, ಪರ್ ಮಂತ್ 1,000 ಕೊಟ್ಟಿದ್ದಾರೆ. ಸೊ 1,000 ಪರ್ ಮಂತ್ ಇಂಟು 6 ಮಂತ್ ಮಾಡಿದಾಗ 6,000 ಬರುತ್ತೆ. ಎರಡೂ ಆ್ಯಡ್ ಮಾಡಬೇಕು. 3,000 ಪ್ಲಸ್ 6,000 ಆ್ಯಡ್ ಮಾಡಿದಾಗ 9,000 ಬರುತ್ತೆ. ಆಮೇಲೆ ಏನು ಕೊಟ್ಟಿದ್ದಾರೆ ಅವರು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕನ್ಸಿಡರ್ ಮಾಡಬೇಕು. ಪ್ರಥಮ ಅವ್ರದ್ದು 400, ಅದು ಕ್ರೆಡಿಟ್ ಕಡೆ ಬರುತ್ತೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೆದು ಪ್ರಥಮ ಅವ್ರದ್ದು 400 ಇದೆ, ಚೇತನ್ ಅವ್ರದ್ದು 500 ಇದೆ. ಎರಡೂ ಕೂಡಿಸಿದಾಗ ಔಟರ್ ಕಾಲಮ್ 900. ಸೊ ಕ್ರೆಡಿಟ್ ಕಡೆ ಟೋಟಲ್ ಮಾಡಿದಾಗ ಅದು ಜಾಸ್ತಿ ಬರುತ್ತೆ, 25,000. ಅದನ್ನೇ ಡೆಬಿಟ್ ಕಡೆ ಎಂಟ್ರಿ ಮಾಡಿ ಅದರೊಳಗೆ 6,000 ಮತ್ತು 9,000 ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ಏನು ಬರುತ್ತೆ, 10,000 ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಇದನ್ನು P&L ರೇಷಿಯೋ ಪ್ರಕಾರ ಪ್ರಥಮ್ ಮತ್ತು ಚೇತನ್ ಅವರಿಗೆ ಹಂಚಬೇಕು. ಸೊ ಪ್ರಥಮ್ ಬಂದುಬಿಟ್ಟು 10,000 ಇಂಟು 3/5 ಮಾಡಿದರೆ 6,000 ಬರುತ್ತೆ. ಚೇತನ್ ಅವ್ರದ್ದು 10,000 ಇಂಟು 2/5 ಮಾಡಿದಾಗ 4,000 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಪ್ರಾಬ್ಲಮನ್ನು ನೋಡೋಣ. A, B and C set up a partnership firm on April 2017. They contributed rupees 1 lakh, rupees 80,000 and rupees 60,000 respectively as their capitals and agreed to share a profit and loss in the ratio of 3:2:1. A is to be paid salary of rupees 1,500 per month and B a commission of rupees 10,000 per annum. It is also provided that interest is to be allowed on a capital at a 6% per annum. The drawings for the year were A rupees 10,000, B rupees 8,000 and C rupees 6,000.
Interest on drawings A, B and C were rupees 500, rupees 400 and rupees 300 respectively. The profit as per P&L account for the year ending March 31, 2018 was rupees 70,000. Prepare the P&L appropriation account to show the distribution of profit among the partners. ಕ್ವಶನ್ ಏನು ಕೇಳ್ಯಾರಿ ಅವರು, ABC ಅನ್ನೋರು ಒಂದು ಪಾರ್ಟ್ನರ್ಶಿಪ್ ಫರ್ಮನ್ನು ಸೆಟಪ್ ಮಾಡ್ತಾರಂತ. ಅದು ಯಾವಾಗ, ಏಪ್ರಿಲ್ 2017ಕ್ಕೆ. ಎ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು ಅವ್ರ ಕಾಂಟ್ರಿಬ್ಯೂಷನ್ ಎಷ್ಟೈತಂತ 1 ಲಕ್ಷ ಇದೆ ಅಂತ. ಬಿ ಅವ್ರದ್ದು 80,000 ಇದೆ, ಸಿ ಅವ್ರದ್ದು 60,000 ಇದೆ. ಅವರು P&L ಪ್ರಾಫಿಟ್ ಆ್ಯಂಡ್ ಲಾಸನ್ನು ಯಾವ ರೇಷೋ ಪ್ರಕಾರ ಹಂಚ್ಕೋತಾರಂದ್ರೆ 3:2:1 ಪ್ರಕಾರ ಹಂಚ್ಕೋತಾರಂತ. ಎ ಈಸ್ ಟು ಬಿ ಪೇಡ್ ಸ್ಯಾಲರಿ ಆಫ್ rupees 1,500 ಪರ್ ಮಂತ್. ಎ ಅವರು ಸ್ಯಾಲ್ರಿಯನ್ನು ಇಸ್ಕೋತಾರ, ಅದು ಎಷ್ಟು 1,500 ರೂಪಾಯಿ ಪರ್ ಮಂತಿಗೆ ಇಸ್ಕೋತಾರಂತ. ಬಿ ಎ ಕಮಿಷನ್ ಆಫ್ rupees 10,000 ಪರ್ ಆ್ಯನಮ್. ಬಿ ಅವರು ಕಮಿಷನನ್ನು ಇಸ್ಕೋತಾರೆ, ಪರ್ ಆ್ಯನಮ್ ಕೊಟ್ಟಿದ್ದಾರೆ, 1 ಇಯರ್ದು ಕೊಟ್ಟಿದ್ದಾರೆ 10,000 ರೂಪಾಯಿನ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಟ್ ಈಸ್ ಆಲ್ಸೋ ಪ್ರೊವೈಡೆಡ್ ದ್ಯಾಟ್ ಇಂಟ್ರೆಸ್ಟ್ ಈಸ್ ಟು ಬಿ ಅಲೋಡ್ ಆನ್ ಕ್ಯಾಪಿಟಲ್ ಅಟ್ 6% ಪರ್ ಆ್ಯನಮ್. ರೇಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಪರ್ಸೆಂಟ್ ಅಂತಂದರೆ 6% ಕೊಟ್ಟಿದ್ದಾರೆ. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಎ ಅವರು 10,000 ರೂಪಾಯಿ ಡ್ರಾಯಿಂಗ್ ಮಾಡ್ತಾರೆ, ಬಿ ಅವರು 8,000, ಸಿ ಅವರು 6,000 ರೂಪಾಯಿಯನ್ನು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಕೊಟ್ಟಿದ್ದಾರೆ. ಎ ಅವರು 500 ರೂಪಾಯಿ ಇದೆ, ಬಿ ಅವ್ರದ್ದು 400 ರೂಪಾಯಿ ಇದೆ, ಸಿ ಅವ್ರದ್ದು 300 ರೂಪಾಯಿ ಇದೆ. ಸೊ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ಸಮ್ನಲ್ಲಿ ಕನ್ಸಿಡರ್ ಮಾಡಬೇಕು. ನೆಕ್ಸ್ಟು ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ ಕೊಟ್ಟಿದ್ದಾರೆ. ಮಾರ್ಚ್ 31, 2018ಗೆ ಪ್ರಾಫಿಟ್ ಬಂದುಬಿಟ್ಟು 70,000 ಇದೆ. P&L ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಕೇಳಿದ್ದಾರೆ. ಸೊ ಸೊಲ್ಯೂಷನ್ ಬಂದುಬಿಟ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2018 ಅಂತ ಹಾಕಿ 2 ಸೈಡ್ ಮಾಡ್ಕೊರಿ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರೂಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ರೂಪೀಸ್ ಅಂತ ಮಾಡಬೇಕು. ಸೊ ಅವ್ರೇನು ಕೊಟ್ಟಿದ್ದಾರೆ, ಪ್ರಾಫಿಟ್ ಫಾರ್ ದ ಇಯರ್ ಎಂಡಿಂಗ್ ಮಾರ್ಚ್ 31, 2018 ಇದೆಯಲ್ಲ, ಅದನ್ನು ಬೈ P&L ಅಕೌಂಟ್ ಅಂತ ಕ್ರೆಡಿಟ್ ಕಡೆ ಬರೋದು, ಬ್ರ್ಯಾಕೆಟ್ನಲ್ಲಿ ನೆಟ್ ಪ್ರಾಫಿಟ್ ಅಂತ ಬರೆದು 70,000 ಬರೀಬೇಕು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಈ ಕಡೆ ಡೆಬಿಟ್ ಕಡೆ ಏನು ಕೇಳಿದ್ದಾರೆ, 6% ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಸೊ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೋದು. ಎ ಅವರ ಕ್ಯಾಪಿಟಲ್ ಎಷ್ಟಿದೆ, 1 ಲಕ್ಷ ಇದೆ. 1 ಲಕ್ಷದ 6% ಅಂದರೆ 6,000 ಆಗುತ್ತೆ. ಬಿ ಅವರ ಕ್ಯಾಪಿಟಲ್ ಬಂದುಬಿಟ್ಟು 80,000 ಇದೆ. 80,000 × 6% ಅಂದರೆ 4,800 ಆಗುತ್ತೆ. ಸಿ ಅವರ ಕ್ಯಾಪಿಟಲ್ ಬಂದುಬಿಟ್ಟು 60,000 ಇದೆ. 60,000 × 6% ಅಂದರೆ 3,600. ಮೂರೂ ಕೂಡಿಸಿದಾಗ ಔಟರ್ ಕಾಲಮ್ 14,400 ಬರೀಬೇಕು. ನೆಕ್ಸ್ಟ್ ಏನು ಕೇಳಿದ್ದಾರೆ, ಕ್ವಶನಲ್ಲಿ ಸ್ಯಾಲರಿ ಇದೆ ಏಜ್ ಅವ್ರದ್ದು. 2 ಏಜ್ ಸ್ಯಾಲರಿ ಅಂತಂದು ಬರೋದು. 1,500 ಪರ್ ಮಂತ್ ಇದೆ, ಇಂಟು 12 ಮಂತ್ ಮಾಡಿದಾಗ 18,000 ಔಟರ್ ಕಾಲಮ್ ಹಚ್ಚಬೇಕು. ನೆಕ್ಸ್ಟು ಕಮಿಷನ್ ಕೊಟ್ಟಿದ್ದಾರೆ ಬಿ ಅವ್ರದ್ದು, ಪರ್ ಇಯರ್ ಕೊಟ್ಟಿದ್ದಾರೆ ಅವರು. 2 ಬೀಸ್ ಕಮಿಷನ್ ಅಂತ ಬರೋದು 10,000 ಬರೀಬೇಕು. ನೆಕ್ಸ್ಟ್ ಈ ಕಡೆ ಕ್ರೆಡಿಟ್ ಕಡೆ ಬರೀಬೇಕು, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೋದು. ಏನು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅದನ್ನು ಕೊಟ್ಟಿದ್ದಾರೆ ಸಮ್ನಲ್ಲಿ. ಎ ಅವ್ರದ್ದು 500 ಇದೆ, ಬಿ ಅವ್ರದ್ದು 400 ಇದೆ, ಸಿ ಅವ್ರದ್ದು 300 ಇದೆ. ಮೂರನ್ನು ಕೂಡಿಸಿದಾಗ ಔಟರ್ ಕಾಲಮ್ 1,200. ಸೊ ಎರಡು ಕಡೆ ಟೋಟಲ್ ಮಾಡಿದಾಗ ಕ್ರೆಡಿಟ್ ಜಾಸ್ತಿ ಆಗುತ್ತೆ, 71,200. ಅದನ್ನು ಎರಡು ಕಡೆ ಹಚ್ಚಿ ಅದರೊಳಗೆ ಈ 14,400, 18,000, 10,000 ಲೆಸ್ ಮಾಡಿದಾಗ 28,800 ಬರುತ್ತೆ. ಇದಕ್ಕೆ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರೋದು. ಆ 28,800ಅನ್ನು 3:2:1 ಪ್ರಕಾರ 3 ABC ಅವರಿಗೆ ಹಂಚಬೇಕು. ಎ ಅವ್ರದ್ದು 28,800 ಇಂಟು 3/6 ಮಾಡಿದಾಗ 14,400. ಬಿ ಅವ್ರದ್ದು 28,800 ಇಂಟು 2/6 ಮಾಡಿದರೆ 9,600. ಸಿ ಅವ್ರದ್ದು 28,800 ಇಂಟು 1/6 ಮಾಡಿದರೆ 4,800 ಬರುತ್ತೆ. ಅದೇ ರೀತಿಯಾಗಿ ಇನ್ನೂ ಒಂದು ಸಮ್ನ ನೋಡೋಣ. ಈ ಕ್ವಶನ್ ಬಂದುಬಿಟ್ಟು ಮಾರ್ಚ್ 2000 ಆ್ಯನ್ಯುವಲ್ ಕ್ವಶನ್ ಪೇಪರ್ನಲ್ಲಿ ಕೇಳಿದ್ದಾರೆ ಇದನ್ನು. ಆಕಾಶ್ ಆ್ಯಂಡ್ ಪ್ರಕಾಶ್ ಆರ್ ಪಾರ್ಟ್ನರ್ಸ್. ದೇ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಅ ಕ್ಯಾಪಿಟಲ್ ಆಫ್ rupees 2 lakh and rupees 1,60,000 respectively. On 1/4/2016, they agreed to share profit and loss in the ratio of 2:1 for the year ending 31/3/2017. They earned a profit of rupees 40,000 before allowing interest on capital at 5% per annum. Interest on drawings, Akash rupees 3,000, Prakash rupees 2,000. Annual salary to Akash rupees 15,000. Drawings during the year, Akash rupees 30,000, Prakash rupees 25,000. Prepare P&L appropriation account for the year ending 31/3/2017. ಕ್ವಶನ್ ಏನು ಕೇಳ್ಯಾರಿ ಅವರು, ಆಕಾಶ್ ಮತ್ತು ಪ್ರಕಾಶ್ ಅನ್ನೋರು ಪಾರ್ಟ್ನರ್ಸ್ ಅದಾರಂತ. ಅವರು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರಂತ. ಆಕಾಶ್ ಅವರ ಕ್ಯಾಪಿಟಲ್ ಬಂದುಬಿಟ್ಟು 2 ಲಕ್ಷ ಕೊಟ್ಟಿದ್ದಾರೆ, ಪ್ರಕಾಶ್ ಅವ್ರದ್ದು 1,60,000 ಇದೆ. ಯಾವಾಗ ಸ್ಟಾರ್ಟ್ ಮಾಡ್ತಾರೆ, 1/4/2016ಗೆ ಸ್ಟಾರ್ಟ್ ಮಾಡ್ತಾರೆ. ಅವರು ಪ್ರಾಫಿಟ್ ಆ್ಯಂಡ್ ಲಾಸಸನ್ನು 2:1 ಪ್ರಕಾರ ಹಂಚ್ಕೋತಾರಂತ. ಅವ್ರದ್ದು ಅಕೌಂಟಿಂಗ್ ಇಯರ್ ಎಂಡ್ ಆಗೋದು 31/3/2017 ಅಂತ.
ಪ್ರಾಫಿಟನ್ನು ಕೊಟ್ಟಿದ್ದಾರೆ ಇವರು 43,000 ಅರ್ನ್ ಮಾಡ್ತಾರಂತೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು ಅಟ್ 5% ಪರ್ ಎನಮ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲನ್ನು 5% ಚಾರ್ಜ್ ಮಾಡ್ತಾರಂತ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಕಾಶ್ ಅವ್ರದ್ದು 3,000 ಐತಿ, ಪ್ರಕಾಶ್ ಅವ್ರದ್ದು 2,000 ಐತಿ. ಆ್ಯನ್ಯುವಲ್ ಸ್ಯಾಲರಿ ಟು ಆಕಾಶ್ ಅವರ ಆ್ಯನ್ಯುವಲ್ ಸ್ಯಾಲ್ರಿ ಒಂದು ವರ್ಷದ ಕೊಟ್ಟಿದ್ದಾರೆ, ಹೋಲ್ ಇಯರ್ದು 15,000 ಇದೆ. ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್ ಅಂತಂದರೆ ಆಕಾಶ್ ಅವರು 30,000 ರೂಪಾಯಿ ಡ್ರಾಯಿಂಗ್ಸನ್ನು ಮಾಡ್ತಾರೆ, ಪ್ರಕಾಶ್ ಅವರು 25,000 ಮಾಡ್ತಾರೆ. ಡ್ರಾಯಿಂಗ್ಸನ್ನು ಕೊಟ್ಟಿದ್ದರೆ ಅದನ್ನು ಕನ್ಸಿಡರ್ ಮಾಡಬಾರ್ದು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರುತ್ತಲ್ಲ ಅದನ್ನು ಸಮ್ಗೆ ಕನ್ಸಿಡರ್ ಮಾಡಬೇಕು. ಸೊ ಸೊಲ್ಯೂಷನ್ ಬಂದುಬಿಟ್ಟು P&L ಅಪ್ರಾಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2017 ಅಂತ ಹಾಕಿ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಅಂತ 2 ಸೈಡ್ ಮಾಡಬೇಕು. ಡೆಬಿಟ್ ಕಡೆ ಪರ್ಟಿಕ್ಯುಲರ್ಸ್ ರುಪೀಸ್, ಕ್ರೆಡಿಟ್ ಕಡೆ ಪರ್ಟಿಕ್ಯುಲರ್ಸ್ ಆ್ಯಂಡ್ ರುಪೀಸ್. ಈ ಕಡೆ ಕ್ರೆಡಿಟ್ ಕಡೆ ಬೈ P&L ಬ್ರ್ಯಾಕೆಟ್ನಾಗ ನೆಟ್ ಪ್ರಾಫಿಟ್ ಅಂತ ಬರೆದು 43,000 ಬರಿಬೇಕು. ನೆಕ್ಸ್ಟ್ ಈ ಕಡೆ ಡೆಬಿಟ್ ಕಡೆ 2 ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೋದು. ಆಕಾಶ್ ಅವ್ರ ಕ್ಯಾಪಿಟಲ್ ಬಂದುಬಿಟ್ಟು 2 ಲಕ್ಷ ಇದೆ, 2 ಲಕ್ಷ ಇಂಟು 5% ಮಾಡಿದರೆ 10,000 ಬರುತ್ತೆ. ಅದೇ ರೀತಿ ಪ್ರಕಾಶ್ ಅವ್ರದ್ದು ಕ್ಯಾಪಿಟಲ್ ಬಂದುಬಿಟ್ಟು 1,60,000 ಇದೆ, 1,60,000 ಇಂಟು 5% ಅಂದರೆ 8,000 ಆಯಿತು. ಎರಡೂ ಕೂಡಿಸಿ ಔಟರ್ ಕಾಲಮ್ 18,000 ಬರೀಬೇಕು. ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಈ ಕಡೆ ಕ್ರೆಡಿಟ್ ಕಡೆ ಬರೀಬೇಕು. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಬರೋದು. ಆಕಾಶ್ ಅವ್ರದ್ದು 3,000 ಇದೆ, ಪ್ರಕಾಶ್ ಅವ್ರದ್ದು 2,000, ಎರಡೂ ಕೂಡಿಸಿ ಔಟರ್ ಕಾಲಮ್ 5,000 ಬರೀಬೇಕು. ನೆಕ್ಸ್ಟ್ ಆ್ಯನ್ಯುವಲ್ ಸ್ಯಾಲರಿ ಟು ಆಕಾಶ್ ಅಂತ ಹೇಳಿದ್ದಾರೆ. ಈ ಕಡೆ ಡೆಬಿಟ್ ಕಡೆ ಬರುತ್ತೆ, ಟು ಆಕಾಶ್ ಸ್ಯಾಲರಿ ಅಂತ ಬರೋದು 15,000 ಬರೀಬೇಕು. ನೆಕ್ಸ್ಟ್ ಡ್ರಾಯಿಂಗ್ಸ್ ಅಂತೂ ಕನ್ಸಿಡರ್ ಮಾಡೋಕ್ಕೆ ಬರೋಂಗಿಲ್ಲ. ನೆಕ್ಸ್ಟ್ ಈ ಕಡೆ ಟೋಟಲ್ ಮಾಡಬೇಕು. ಕ್ರೆಡಿಟ್ ಕಡೆ ಟೋಟಲ್ ಮಾಡಿದಾಗ ಜಾಸ್ತಿ ಆಗುತ್ತೆ 48,000, ಅದನ್ನೇ ಡೆಬಿಟ್ ಕಡೆ 48,000 ಅಂತ ಹಚ್ಚಿ ಅದರಲ್ಲಿ 18,000 ಈ 15,000 ಕಳೀಬೇಕು. ಕಳೆದ ಮ್ಯಾಗ ರಿಮೈನಿಂಗ್ ಎಷ್ಟು ಬರುತ್ತೆ, 15,000 ಬರುತ್ತೆ. ಅದಕ್ಕೆ 2 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಿಗೆ ಹಂಚಬೇಕು. ಅದನ್ನು ಯಾವ ರೇಷೋ ಪ್ರಕಾರ ಹಂಚಬೇಕು, P&L ರೇಷೋ ಪ್ರಕಾರ, ಅಂದರೆ ಕೊಟ್ಟಿದ್ದಾರೆ ಅದು 2:1 ಅದ್ರ ಪ್ರಕಾರ ಹಂಚಬೇಕು. ಆಕಾಶ್ = 15,000 ಇಂಟು 2/3 ಮಾಡಿದರೆ 10,000 ಬರುತ್ತೆ. ಪ್ರಕಾಶ್ = 15,000 ಇಂಟು 1/3 ಮಾಡಿದರೆ 5,000 ಬರುತ್ತೆ. ಥ್ಯಾಂಕ್ ಯು ಎವ್ರಿ ಒನ್.